ಉಪ್ಪಿಲ್ಲ ಅಂದರೆ ಎಲ್ಲ ಹ್ಯಾಂಗೆ ಸಪ್ಪಗ ಹ್ಯಾಂಗೆ ನೀವು ಬದುಕಿನಾಗ ಏನೆಲ್ಲ ಮಾಡಿ ಭಗವದ್ ಭಕ್ತಿ ಸಿದ್ಧಾರಣ ಭಕ್ತಿ ಮಾಡಲಿಲ್ಲ ಅಂದ್ರೆ ನಿಮ್ಮ ಬದುಕೆಲ್ಲ ಸಪ್ಪಗಾಗುತ್ತದೆ, ನೀರಸ ಆಗುತ್ತದೆ. ರಸ ಅದರ ಇಲ್ಲ. ಭಕ್ತಿ ಇಲ್ಲ ಅಂದರೆ ಬದುಕಿನಲ್ಲಿ ರಸವೇ ಇಲ್ಲ ನೆನ್ಪಿಟ್ಕೊಳ್ಳಿ. ಆದ್ದರಿಂದ ಹರ ನಡಿಬೇಡಿ, ಭಗವದ್ಭಕ್ತಿಯನ್ನು ಮಾಡು, ಬದುಕು ಸಾರ್ಥಕ ಆಗ್ತದೆ. ಭಕ್ತಿ ಮಾಡಿರಿ ಅಂತೀರಿ. ಹ್ಯಾಂಗೆ ಮಾಡ್ಬೇಕ್ರಿ ಅದನ್ನು? ಭಕ್ತಿ ಅಂತಾರೆ ಯಾವುದಕ್ಕೆ ಅಂತೀರಿ ನೀವು? ಸ್ವಲ್ಪ ಭಕ್ತಿ ವ್ಯಾಖ್ಯಾನವನ್ನು ಮಾಡೋಣ. ಅಥಾತೋ ಭಕ್ತಿ ವ್ಯಾಖ್ಯಾಶ್ಯಾಮ. ಭಕ್ತಿಯನ್ನು ವ್ಯಾಖ್ಯಾನಿಸಲೆಂದೇ ಭಕ್ತಿ ಸೂತ್ರಗಳು, ಭಾಳ ಚಂದ ಭಕ್ತಿ ಸೂತ್ರಗಳು, ಅನೇಕ ಭಕ್ತಿ ಸೂತ್ರಗಳನ್ನು ನಾವು ನೋಡ್ತೀವಿ. ಅನೇಕ ಭಕ್ತಿ ಸೂತ್ರಗಳು ಹುಟ್ಟಿಕೊಂಡಿವೆ. ಅದರಲ್ಲಿ ಭಾಳ ಭಕ್ತಿ ಸೂತ್ರಗಳಲ್ಲಿ ಭಾಳ ಫೇಮಸ್ ಆಗಿರುವಂಥವುಗಳು ನಾರದ ಭಕ್ತಿ ಸೂತ್ರಗಳು. ನಾರದರು ಅಥಾತೋ ಭಕ್ತಿ ವ್ಯಾಖ್ಯಾಶ್ಯಾಮ, ನಾವೀಗ ಭಕ್ತಿಯನ್ನು ವ್ಯಾಖ್ಯಾನ ಮಾಡ್ತೀವಿ ಅಂತ ಆರಂಭಿಸಿದರು. ಭಕ್ತಿ ಅಂತ ಎದಕ್ಕೆ ಅನ್ನಬೇಕು? ಒಂದು 4-5 ಸೂತ್ರಗಳು ಭಾಳ ಚಂದ ಅದಾವೆ, ಗಮನವಹಿಸಿ ಕೇಳ್ಬೇಕು ನೀವು. ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ, 2ನೇ ಸೂತ್ರ ಇದು, ನಾರದರ ಭಕ್ತಿ ಸೂತ್ರದ 2ನೇ ಸೂತ್ರ. ಅಥಾತೋ ಭಕ್ತಿಂ ವ್ಯಾಖ್ಯಾಶ್ಯಾಮ ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ಆ ಭಕ್ತಿಯಾದರೂ ಆ ದೇವನಲ್ಲಿ ಇರುವಂಥ ಪರಮ ಪ್ರೇಮ. ಲಕ್ಷ್ಮೀಶ್ ಕೇಳಬೇಕು, ದೇವನಲ್ಲಿ ಎಂಥ ಪ್ರೇಮ ಇರಬೇಕಂತಾರವರು? ಪರಮ ಪ್ರೇಮ. ನಾವು ಕನ್ಸೆಷನ್ ಕೊಡ್ತೀವಿ ನಿಮಗೆ. ಬರೀ ಪ್ರೇಮ ಪರಮಾತ್ಮನ ಮ್ಯಾಲಿರಲಿ, ಪರಮ ಪ್ರೇಮ ಬರೀ ಪ್ರೇಮ ಪ್ರಪಂಚದ ಮ್ಯಾಲಿರಲಿ, ಪರಮ ಪ್ರೇಮ ನಾ ಮೊದಲು ಯಾಕೆ ತಪ್ಪು ಹೇಳಿದಂದ್ರೆ ಉಲ್ಟಾ ಇದೀವಿ ನಾವು. ಅದ್ರ ಸಲುವಾಗಿ ಅದೇ ಬಂತು ನನಗೆ ಮೊದಲ. ನಾವು ಪರಮ ಪ್ರೇಮ ಪ್ರಪಂಚದ ಮ್ಯಾಗ ಇಟ್ಟೀವಿ, ಬರೀ ಪ್ರೇಮ ದೇವ್ರ ಮ್ಯಾಗ ಇಟ್ಟೀವಿ. ದೇವ್ರ ಮ್ಯಾಗ ಪರಮ ಪ್ರೇಮ ಇಲ್ಲ. ಪರಮ ಪ್ರೇಮ ಯಾವುದಕ್ಕೆ ಯಾವ ಪ್ರೇಮ ಸ್ವಲ್ಪ ಲೆಕ್ಕ ಹಾಕಬೇಕಲ್ಲ ಒಂದಿಷ್ಟು. ನಾ ಉದಾಹರಣೆ ಹೇಳ್ತೀನಿ. ನೀವು ಹುಬ್ಳಿಗೆ ಹೋದ್ರಿ, ಬಂಗಾರ ಖರೀದಿ ಮಾಡಿದ್ರಿ, ಬೆಳ್ಳಿ ಖರೀದಿ ಮಾಡ್ತೀರಿ. ಬೆಳ್ಳಿ 3 ಲಕ್ಷ, ಈಗ 1 kg 3 ಲಕ್ಷ ಮ್ಯಾಲೆ, 2,80,000. ನಿನ್ನೆ ರೇಟ್ ನೋಡ್ದೇನ. ಒಂದು ಸತಿ kg ಯಾಕೆ ಕೊಂಡ್ಕೊಂಡು ಇಟ್ಕೊಳ್ಳಿಲ್ಲ ಅಂತ ಅನಿಸ್ಲಿಕ್ಕೈತೆ ನನಗೆ. ಬಂಗಾರ ಬೆಳ್ಳಿ ಖರೀದಿ ಮಾಡಿದ್ರಿ, ಒಂದು ಬಾರಿಗೆನೂ ಖರೀದಿ ಮಾಡಿದ್ರಿ, 2 ತೊಗೊಂಡು ಬಂದ್ರಿ ಮನೆಗೆ. ಯಾವುದನ್ನೆಲ್ಲಿ ಇಡ್ತೀರಿ? ಬಾರಿಗೆ ಮೂಲ್ಯಾಗ ಇಡ್ತೀರಿ, ಬೆಳ್ಳಿ ಬಂಗಾರ ಟ್ರೆಜರಾಗಿ ಇಡ್ತೀರಿ. ಆಕಸ್ಮಿಕ ಇವ ಬಾರಿಗೆ ಒಯ್ದು ಟ್ರೆಜರಿ ಒಳಗೆ ಇಟ್ಟ ಬಂಗಾರ ತಂದು ಮೂಲಿಗೆ ಹಾಕದಂದ್ರೆ ಅವಾಗ ಏನಂತೀರಿ? ಮೂರ್ಖ ಅಂತೀರಿ, ಹುಚ್ಚು ಅಂತೀರಲ್ಲ. ಅವ್ನು ಹುಚ್ಚು ಅನ್ಬೇಕಾ? ಮತ್ತು ನಿಮಗೆಲ್ಲ ಏನು ಅನ್ಬೇಕು ಈಗ? ದೇವ್ರನ್ನ ಮೂಲ್ಯಾಗ ಇಟ್ಟೀವಿ. ಇದು ಕಸಬಾರಿಗೆ ಅಂತ ಸಂಸಾರ ಪ್ರಪಂಚ ತಲೆ ಮ್ಯಾಗ ಇಟ್ಕೊಂಡಿವಿ. ನಮ್ಮ ತಲೆಗೆಲ್ಲ ಏನೈತಿ? ಬರೀ ಪ್ರಪಂಚ ಐತಿ. ಪರಮಾತ್ಮನ ಚಿಂತನೆ ಐತೇನ್ರಿ? ನಮ್ಮ ಮನಸ್ಸು ಎಷ್ಟು ಪ್ರಪಂಚವನ್ನು ಗಟ್ಟಿಯಾಗಿ ಹಿಡ್ಕೊಂಡದ, ಅಷ್ಟು ಪರಮಾತ್ಮನ ಚಿಂತನೆಯಲ್ಲಿ ತೊಡಗಿಲ್ಲ. ಪ್ರಪಂಚವು ಮೌಲಿಕವಾಗಿದೆ ವಿನ ಪರಮಾತ್ಮ ನಮಗೆ ಮೌಲ್ಯಯುತ ಅಂತ ಅನಿಸಿಲ್ಲ. ನಾರದರು ಹೇಳ್ತಾ ಇದ್ದಾರೆ, ಪರಮ ಪ್ರೇಮ ಪರಮಾತ್ಮನಲ್ಲಿರಲಿ, ಬರೀ ಪ್ರೇಮ ಪ್ರಪಂಚದಲ್ಲಿರಲಿ. ಇದು ಬಾರಿಗಿದ್ದಂಗೆ ಪ್ರಪಂಚ ಅಂಬತಕ್ಕಂಥದ್ದು, ಅದಕ್ಕೆ ಅಡಿಕೆ ಮಾತು ಕೊಡಬೇಕು, ಅಷ್ಟೇ ಕೊಡಬೇಕು. ಪರಮಾತ್ಮ ಬಂಗಾರ, ಭಗವಂತ ಬಂಗಾರದ, ಅವನ ಮ್ಯಾಗ ಪರಮ ಪ್ರೇಮ ಇರಲಿ. ಅದಕ್ಕೆ ನಾರದರು ಹೇಳಿದರು, ಸಾತು ಅಸ್ಮಿನ್ ಪರಮ ಪ್ರೇಮ ರೂಪ. ಆ ಪರಮ ಪ್ರೇಮ ಆ ದೇವನಲ್ಲಿ, ನಿನ್ನ ಪರಮ ಪ್ರೇಮ ದೇವನಲ್ಲಿ ಉಂಟಾದರೆ ಅದು ಪರಮ ಏನ್ರಿ ಶ್ರೇಷ್ಠ ಭಕ್ತಿ. ಇದನ್ನೇ ವ್ಯಾಖ್ಯಾನ ಮಾಡ್ತಾ ಸ್ವಾಮಿ ವಿವೇಕಾನಂದರು. ವಾಟ್ ಈಸ್ ದ ಡಿವೋಷನ್? ಎದಕ್ಕೆ ಭಕ್ತಿ ಅಂತಾರೆ? ಇಟ್ ಈಸ್ ಇಂಟೆನ್ಸ್ ಲವ್ ಟು ದ ಗಾಡ್. ಅಲ್ಲೊಂದು ಶಬ್ದ ಬಳಸಿದ್ದಾರೆ ಅವರು, ಇಂಟೆನ್ಸ್ ಲವ್ ಅಂದರೆ ತೀವ್ರತರವಾಗಿರ್ತಕ್ಕಂಥ ಪ್ರೀತಿ ಪರಮಾತ್ಮನಿಗೆ ಅರ್ಪಣೆ ಆಗಬೇಕು. ನಮ್ಮ ಮನಸ್ಸಿನ ಒಲವು ಪರಮಾತ್ಮನಿಗೆ ಅರ್ಪಣೆ ಆಗಬೇಕು. ಪರಮಾತ್ಮನಿಗೆ
ನೀವು ಪದಾರ್ಥದ ಅರ್ಪಣೆಯ ಅವಶ್ಯಕತೆ ಇಲ್ಲ. ನಾವೊಂದು ಮಾತು ಹೇಳ್ತೀನಿ ನಿಮಗೆ, ಜೀವನು ಪ್ರೀತಿಯನ್ನೇ ಬಯಸ್ತಾನೆ, ದೇವನು ಪ್ರೀತಿಯನ್ನು ಬಯಸ್ತಾನೆ. ಜೀವ ಪ್ರೀತಿಯಲ್ಲಿ ಕೊರತೆ ಆದ್ರೆ ಇವನು ಖಿನ್ನತೆಗೆ ಒಳಗಾಗ್ತಾನೆ. ನಿಮ್ಮ ಮನೆಯೊಳಗೆ ನಿಮಗೆ ಪ್ರೀತಿ ಸಿಗಲಿಲ್ಲ ಅಂದರೆ ಹೆಂಗಾಗ್ತದೆ? ಒಂದಿಷ್ಟು ಮಂದಿ ನಮ್ಮ ಮಠಕ್ಕೆ ಬಂದಿರ್ತಾರೆ. ಯಾವಾಗ ಬಂದಿರ್ತಾರ ಅವ್ರ ಮುಖ ನೋಡಿದ ಕೂಡನೇ ಗೊತ್ತಾಗ್ತದೆ ಮನ್ಯಾಗ ಇವನಿಗೆ ಶರವಲ್ರು. ಅದಕ್ಕೆ ಮಠಕ್ಕೆ ಇಲ್ಲಿ ನೀವು ಬಂದಿರಿ, ನಿಮ್ಮದಲ್ಲ ನಾನು ಹೇಳೋದು. ನೀವು ಭಕ್ತಿಯಿಂದ ಬಂದಿರಿ. ನಮ್ಮ ಮಠಕ್ಕೆ ಮಾನ್ಯ ಒಬ್ಬ ಬಂದಿದ್ದ. ನಮ್ಮದಲ್ಲಿ ಒಂದು ಹೊಸದಾಗಿ ಸಿದ್ಧಾಳ ಮಠ ಆಗ್ಯದ, 4 ಎಕರೆ ಒಳಗೆ ಭಾಳ ಚೆನ್ನಾಗಿ ಮಾಡಿ ಒಬ್ಬ ಸಾಹುಕಾರ ಮಾಡಿದ್ದ. ನಮ್ಗೆ ಬಿಟ್ಟು ಕೊಟ್ಟಿದ್ದ. ನಾನು ಭಾಳ ಮಸ್ತ್ ಐತಿ. ಅವ ಬಂದಿದ್ದ. ಯಪ್ಪ ಪ್ರಪಂಚ ಸಾಕಾಯ್ತು ರೀ, ನಿಮ್ಮ ಪಾದನೇ ಗತಿ ಅಂತ ಬಂದೀನಿ ರೀ. ಎಲ್ಲ ವ್ಯವಸ್ಥೆ ಮಾಡ್ತೀನಪ್ಪ ಮಠದಾಗಿರು, ನೋಡ್ಕೊಂಡು ಹೋಗೋರು ಬೇಕಾಗ್ಯದ. ಒಂದು 8 ದಿನ ಇದ್ದು ನೋಡ್ರಿ. ಅವ್ರು ಕರ್ಲ್ಯಾಕೆ ಬಂದಾರ. ನಮ್ಗೆ ಹೇಳ್ಯಾರ ಹೋಗ್ಬೇಕಲ್ಲ, 8 ದಿನ ಇಟ್ಕೊಂಡಿವಿ, ಅಟ್ಟಾರ ಉಪಕಾರ ಬೇಕಾ ಬೇಡ? ಅಪ್ಪಳ ಹೇಳ್ದೆ ಕೇಳ್ದ ಜಾಗ ಬಿಟ್ಟ ನಾವು ಬಾ ಇನ್ನೊಬ್ಬ ಬಾ ಅಂತ, ಇನ್ನೊಬ್ಬ ಬಾ ನಮ್ಮ ಮಾಡೋ ಕಡೆ ಮತ್ತೆ ನೀನು ಮಾಡ್ಬೇಕು. ಇಲ್ಲ, ಹೇಗೆ ಒಂದು ಚೂರು ಪ್ರೀತಿಯಲ್ಲಿ ವ್ಯತ್ಯಾಸ ಆದ್ರೆ ನಮ್ಮ ಮನಸ್ಸು ತಡಪಡಿಸಲ್ಲ ಅಲ್ವಾ? ಜೀವನು ಪ್ರೀತಿಯನ್ನು ಬಯಸ್ತಾನೆ, ದೇವನು ಪ್ರೀತಿಯನ್ನು ಬಯಸ್ತಾನೆ. ನಿನ್ನ ಯಾವ ಪದಾರ್ಥಗಳ ಅವಶ್ಯಕತೆ ಇಲ್ಲ ನನಗೆ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎಲ್ಲ ಅವನು ಕೊಟ್ಟ ಕೊಡುಗೆ ಅಲ್ರಿ ಇದೆಲ್ಲ. ಅವನಿಗೇನು ಬೇಕಾಗಿದೆ? ನಿಂದೇನು ಬೇಕಾಗಿದೆ? ನಿನ್ನ ಯಾವ ನೈವೇದ್ಯ ದೇವರಿಗೆ ಅರ್ಪಣೆ ಮಾಡ್ತೀರಲ್ರಿ? ಏನೇನು ಅರ್ಪಣೆ ಮಾಡ್ತೀರಿ? ಬೇಡ್ಕೊತೀರಿ. ಮತ್ತು ಅದ್ರಾಗ ಹರಕೆ ಹೊಡ್ತಾರೆ. ಯಾವನೋ ಬೇಡ್ಕೊಂಡಿದ್ದು ನಮ್ಮ ಹೊಲ 4 ಎಕರೆ ಅದು. 100 ಚೀಲ ಜೋಳ ಆದ್ರೆ 10 ಚೀಲ ಜೋಳ ದೇವರ ನಿನ್ನ ಗುಡಿಗೆ ಕೊಡ್ತೀನಿ ಅಂತ ಬೇಡ್ಕೊಂಡಂತ. ಅದು 90 ಚೀಲ ಆಯಿತು ಹೊಲ. ಗುಡಿಯವ್ರು ಕೇಳಕ್ಕೆ ಹೋದರು. ಹಿಂಗೆ ಬಿಡ್ಕೊಂಡಿದ್ದೀವಿ, ಹರಕೆ ಹೊತ್ತದು ಗೊತ್ತೇ ಇತ್ತ. ಗುಡಿಯವ್ರು ಕೇಳಕ್ಕೆ ಹೋದರು. 100 ಚೀಲ ಆದ್ರೆ 10 ಚೀಲ ಕೊಡ್ತೀನಿ ಅಂದ್ಯಪ್ಪ. 90 ಆಗ್ಯದಲ್ಲ, ಎವರೇಜ್ ಪ್ರಕಾರ 9 ಚೀಲ ಕೊಡು ಅಂತ ಇವ್ರು ಕೇಳಿದರು. ಬರಬರ ಐತಿ ಹೇಳ್ರಿ ಮಾತು. ಎವರೇಜ್ ಪ್ರಕಾರ 9 ಕೊಡ್ಬೇಕಲ್ಲ. ಇಂಥ ಜಿಪ್ಪಣ ಮನುಷ್ಯ ಅವ ಅಂತ. ದೇವರು ಭಾಳ ಶಾಣೆ, ನನ್ನ ಮ್ಯಾಗ ವಿಶ್ವಾಸ ಇಲ್ಲ ಅವನಿಗೆ. 10 ಚೀಲ ತಾನು ಮುರ್ಕೊಂಡ 90 ನನಗೆ ಕೊಟ್ಟಾನು. ಹೋರಿ ನಿಮ್ಮನಿಗೆ ಹೋರಿ ಅನ್ನೋದು. ಏನು ಬೇಡ್ಕೊಂಡೆಲ್ಲ ಭಾಳ ಅರ್ಪಣೆ ಮಾಡ್ತಾರೆ. ಬಟ್ಟೆ ಅರ್ಪಣೆ ಮಾಡ್ತೀರಿ, ಚಸ್ಮಾವಿದು ಹಾಕ್ತಾರೆ ದೇವ್ರಿಗೆ. ಏನೋ ಅಂತಾರೆ ಅವಕ್ಕೆ, ಕಣಬಟ್ಟ ಚಸ್ಮಾ ಹಾಕ್ತಾರೆ. ದೇವ್ರಿಗೆ ಏನೇನು ಅರ್ಪಣೆ ಮಾಡ್ತೀರಿ ನೈವೇದ್ಯ. ನಾನು ಹುಡುಗಾಟಿಗೆ ಹೇಳ್ತಿರ್ತೀನಿ, ದೇವರಿಗೆ ನೈವೇದ್ಯ ಹಿಡೋ ಹೋಳಿಗೆ ನೋಡ್ಬೇಕು ನಿಮಗೆ ಭಾರಿ ಇರ್ತಾವೆ. ಇಟ್ಟಿಟ್ಟು ಇಲಿಕ್ಕಿ ಮ್ಯಾಗಿರ್ತಾವೆ. ನಮ್ಮ ಮನೆ ಮನೆಗೆ ಪ್ರಸಾದಕ್ಕೆ ಹೋಗಿದ್ದೆ. ದೊಡ್ಡ ಗೌಡ್ರ ಮನೆ, ಯಾವ ಊರ ಯಾರ ಮನೆ ಕೇಳ್ಬೇಡ್ರಿ. ಅದನ್ನು ಊಟಕ್ಕೆ ಕುಂತಿದ್ದೆ. ಚಲೋ ಮಾಡಿದ್ರು ಹೋಳಿಗೆ, ಮನ್ಕಾಯಿ ಶಿಕರಣೆ. ಮನೆ ಬ್ಯಾಸ್ಯಾಗ ನಡೆದಿದ್ದು ರೀ ಸೌಕರ್ಯ. ಊಟಕ್ಕೆ ಕುಂತಿದ್ದೆ. ಭಾಳ ಎಲ್ಲ ಭಾಳ ಅಡುಗೆ ಬ್ಯಾಸ್ಟ್ ಮಾಡಿದ್ರು. ಇಂತಿಂಥ ಹೋಳಿಗೆ ಶಿಕರಣೆ ಮಾವಿನಕಾಯಿ ರಸ ಎಲ್ಲ ನಡೆದರು. ಅದು ಗೌಡ್ರ ಮುದುಕಿ. ದೇವ್ರ ಹೋಳಿಗೆ ಎಲ್ಲಿ ಅದಾವು, ದೇವ್ರ ಹೋಳಿಗೆ ಎಲ್ಲಿ ಅದಾವ ಅಲ್ಲ ಕತ್ತಿಲ್ಲ. ನನಗಿಟ್ಟು ಊಟ ಬಂತೀವಿ, ನನಗೇನು ದೇವಿನ ಹೋಳಿಗೆ. ದೇವ್ರ ಹೋಳಿಗೆ ಎಲ್ಲಿ ಅದಾವ, ದೇವ್ರ ಹೋಳಿಗೆ ಎಲ್ಲಿ ಅದಾವ ಅಲ್ಲ ಕತ್ತೇಳಿ. ಎಂತ ಇರ್ಬೇಕಪ್ಪ ಅವು ದೇವ್ರ ಹೋಳಿಗೆ ಅಂತ ನಾ ಭಾಳ ಗಮನ ವಹಿಸಿ ನೋಡ್ತಾ ಇದ್ದೆ. ಆ ಸೊಸಿ ತೊಗೊಂಡು ಬಂದು, ಗೌಡ್ರ ಸೊಸಿ ಇಟ್ಟೆ ಸಣ್ಣ ಪ್ಲೇಟ್ನಾಗ ಇಟ್ಟಿಟ್ಟು ಇಲಿಕ್ಕಿ ಮೇಗೆ ಅವು. ಮತ್ತು ಅವು ಮೊದಲು ಮಾಡಿದ ಹೋಳಿಗೆ ದೇವರಿಗೆ ಮಠಕ್ಕೆ ಕಳಿಸ್ತಾರೆ. ಎಷ್ಟು ಭಕ್ತಿ ಶ್ರದ್ಧಾ ಪ್ರೀತಿ ಅಂತ ನಾ ಅಂದ್ಕೊಂಡಿದ್ದೆ. ಅಪ್ಪನವ್ರು ಅಂದರು, ತಮ್ಮ ಗೊತ್ತಿಲ್ಲ ನಿನಗೆ, ಹೆಣ್ಮಕ್ಳು ಭಾಳ ಶಾಣ್ಯರು. ಮೊದಲು ಮಾಡಿದ ಹೋಳಿಗೆ, ಮೊದಲು ಮಾಡಿದ ರೊಟ್ಟಿ ಯಾಕೆ ಮಠಕ್ಕೆ ಗುರುಗಳಿಗೆ ಗುಡಿಗೆ ಕಳಿಸ್ತಾರ ಅಂತಂದ್ರೆ ಹಂಚ ಸರಿಯಾಗಿ ಕಾಯ್ದಿರಂಗಿಲ್ಲ. ಹಸಿ ಬಿಸಿ ಅಪ್ಪನವ್ರು ಅಂತಾರೆ ಹಸಿ ಬಿಸಿ. ಅವ್ರಿಗೆ ಅನುಭವ ಆಗ್ಯದಂತ ಕಾಣ್ತದೆ. ಇಲ್ಲ, ಭಾಳ ಭಾರಿ ಮಾಡಿದ್ರೆ ಅಪ್ಪಗಳ ಮನೆ ಕಾರ್ಯಕ್ರಮ. ಬಹುತೇಕ ನ ಭೂತೋ ನ ಭವಿಷ್ಯತಿ. ನಮ್ಮ ಕರ್ನಾಟಕದಾಗ ಯಾವ ಮಠದಾಗೂ ಅಂಥ ಕಾರ್ಯಕ್ರಮ ಆಗಿಲ್ಲ. ನಾನು ಫೇಸ್ಬುಕ್ನಲ್ಲಿ ನೋಡಿದೆ, ಭಾಳ ಅದ್ಭುತ.
ಅವ್ರ ಮಠದ ಭಕ್ತರು ಅಂದ್ರೆ ಬಂಗಾರದಂಥ ಭಕ್ತರು. ಬಂಗಾರದ ತುಲಾಭರಣ ಕೂಡ ಮಾಡ್ಯಾರ ಅವ್ರಿಗೆ. ಸುಮ್ಮ ಹುಡುಗಾಟಿಗೆ ಹೇಳಕತ್ತೀನಿ. ನಮಗೆ ಅನುಭವ ಆಗ್ಯದ ನೋಡ್ರಿ. ಮೊದಲು ಮಾಡಿದ ರೊಟ್ಟಿ ಮತ್ತು ಇದು ಮೀಸಲ ಹಿಡಿದ ಹಾಲ ನಮಗೆ ತಂದು ಕೊಡ್ತಿರ್ತಾರೆ. 4-5 ದಿವಸ ಮೀಸಲ ಹಿಡಿತಾರ. ಎಷ್ಟು ಭಕ್ತಿ ಶ್ರದ್ಧಾ ಅಂತ. ಆ ಹಾಲಿನಾಗ ಏನೋ ರಕ್ತ ಇರ್ತದೆ, ಅದು ಶುದ್ಧ ಆಗಿರೋಂಗಿಲ್ಲ. ಆ ಹಾಲು ನಾವು ಉಣ್ಬೇಕು, ಅದು ಗಿಣ್ಣ ಮಾಡ್ಕೊಂಡು ಉಣ್ಬೇಕು ನಾವು. ಇದು ಯಾವುದು ಅವನಿಗೆ ಬೇಕಾಗಿಲ್ಲ, ಇದು ಯಾವುದು ಬೇಕಾಗಿಲ್ಲ. ಆ ಪರಮಾತ್ಮನಿಗೆ ಬೇಕಾದದ್ದು ಪ್ರೀತಿ, ಹಂಬಲ. ನಿನ್ನ ಹಂಬಲ ಹೆಂಗಿದೆ? ಸಂತ ರೈದಾಸ್ ಭಕ್ತಿಯ ವ್ಯಾಖ್ಯಾನವನ್ನು ಮಾಡ್ತಾ ಭಾಳ ಚಲೋ ತಾನು ಹೇಳಿದ್ದಾನೆ. ನೀರ ಬಿನು ಮೀನ ದುಃಖಿ ಚೀರ ಬಿನು ಶಿಶು ಜೈಸೆ. ಲಕ್ಷ್ಮೀ ಕೇಳ್ಬೇಕು ಮಾತು. ಸಂತ ರೈದಾಸ ಭಕ್ತಿಯ ವ್ಯಾಖ್ಯಾನವನ್ನು ಮಾಡ್ತಾ ಭಕ್ತಿಯ ಹಂಬಲ ಹೇಗಿರಬೇಕು ಅಂತಂದರೆ ರೈದಾಸ ಹೇಳ್ತಾನೆ, ನೀರ ಬಿನು. ಈ ನೀರು ಶಬ್ದ ಸಂಸ್ಕೃತ ಶಬ್ದ ಅಂತ ಇವ್ರು ಹೇಳ್ತಾರೆ, ತಮಿಳರು ನಮ್ಮ ಶಬ್ದ ಅಂತ ಹೇಳ್ತಾರೆ. ಈ ಕನ್ನಡಿಗರು ನಾವಂತೂ ನೀರಂತೀವಿ. ಸಂಸ್ಕೃತದಲ್ಲಿ ನೀರು ಎಂಬುವುದಕ್ಕೆ 24 ಶಬ್ದಗಳಿವೆ ಏನ್ರಿ. ಈ ನೀರು ಒಂದು ಸಂಸ್ಕೃತದವರು ತೊಗೊಂಡ್ಬಿಟ್ರೆ ಕನ್ನಡದ ನೀರಿಗೆ ಅನ್ಬೇಕು ಅನ್ನೋದೇ ಭಾಳ ದೊಡ್ಡ ಸಮಸ್ಯೆ. ಸೂರ್ಯನನ್ನು ಗುರುತಿಸ್ಲಿಕ್ಕೆ 52 ಶಬ್ದಗಳಿವೆ ಸಂಸ್ಕೃತದಲ್ಲಿ. ನೀವು ಸೂರ್ಯ ಅಂದರು, ಆದಿತ್ಯ ಅಂದರು, ರವಿ ಅಂದರು, ಭಾನು ಅಂದ್ರೂ ಎಲ್ಲನೂ ಏನೈತೆ ಅದು ಸಂಸ್ಕೃತ ಪದ ಐತಿ. ಕನ್ನಡದಾಗ ಒಂದೇ ಒಂದು ಶಬ್ದ ಏನು ಹೇಳ ನಿಮಗೆ, ಹೊತ್ತು ಹೊಣತು ಹೊತ್ತು ಮುಳುಗುತ್ತು ಅಂತ ಹೇಳ್ತಾರಲ್ಲ. ಇರ್ಬಿಡಿ, ನಾನು ಅದು ಲ್ಯಾಂಗ್ವೇಜ್ ಕಡೆ ಹೋಗಲ್ಲ. ಏನು ಹೇಳಕ್ಕೆ ಹೊಂಟಿದ್ದೆ ನಾನು? ನೀರು ಬಿನು ಮೀನ ದುಃಖಿ ಚೀರ ಬಿನು ಶಿಶು ಜೈಸೆ. ಹಾಗೆ ಮೀನ ನೀರಿಗಾಗಿ ತಡಪಡಿಸ್ತದೆ, ಹಸಿದ ಶಿಶು ಹಾಲಿಗಾಗಿ ಹಂಬಲಿಸ್ತದ. ಹಾಗ ದೇವನ ಹಂಬಲ ನಿನಗಿದ್ರೆ ಅದು ನಿಜವಾದ ಭಕ್ತಿ ಅಂತ ರೈದಾಸ್ ಭಕ್ತಿಯ ವ್ಯಾಖ್ಯಾನವನ್ನು ಭಾಳ ಅದ್ಭುತ ಮಾಡಿದ್ದಾನೆ. ಇಂಥ ಭಕ್ತಿ ಇದ್ದರೆ ಭಕ್ತಿಗೆ ತಾವಲಿವ ಭಗವಂತ, ಭಕ್ತಿಗೆ ತಾವಲಿದ. ಘೋರ ಕುಂಬಾರನ ಗಡಿಗೆಯ ಮಾಡಿ, ಘೋರ ಕುಂಬಾರನ ಗಡಿಗೆಯ ಮಾಡಿ ಅಡುಗೆ ಮಾಡಿ ತಾವುಣಿಸಿದ ಭಗವಂತ, ಭಕ್ತಿಗೆ ತಾವಲಿದ. ಸಂತರು ಎಷ್ಟು ಚಂದ ಹೇಳಿದ್ದಾರೆ, ಭಕ್ತಿಗೆ ಭಗವಂತ ಒಲಿತಾನಪ್ಪ. ಅದ್ಭುತವಾದಂಥ ಉದಾಹರಣೆ ಕೊಟ್ಟರು. ಘೋರ ಕುಂಭ ಇವೆಲ್ಲ ನೋಡಿರ್ತೀರಿ, ಅವನ ಚರಿತ್ರೆ ಗೊತ್ತಿದೆ. ಅವನ ಮನೆಯೊಳಗೆ ಗಡಿಗೆ ಮಾಡ ಈ ಪಗಾರ ತೋಳು ಕೆಲಸಗಾರ ಆಳು ಮನುಷ್ಯ ಮಾಡಾವಲ್ಲ. ಎಲ್ಲಿ ಅಡುಗೆ ಮಾಡ್ತಾನೆ ರೀ? ಗಡಿಗೆನೂ ಮಾಡಂಗಿಲ್ಲ, ಅಡುಗೆನೂ ಮಾಡಂಗಿಲ್ಲ, ಮಾಡಿದ್ದಿಟ್ಟು ಉಣ್ತಾನೆ ನೋಡಾಟೆ. ಆದರೆ ಘೋರ ಕುಂಬಾರನ ಮನೆಯಲ್ಲಿ ಪರಮಾತ್ಮ ಗಡಿಗೆ ಮಾಡ್ದ. ಬಾಜಾರಕ್ಕೆ ಹೋಗಿ ಮಾರಿಕೊಂಡು ಬಂದ, ಅಡಿಗೆ ಮಾಡಿ ತುತ್ತಿಟ್ಟು ಉಣಿಸಿದ. ಎದಕ್ಕೋಸ್ಕರವಾಗಿ? ಭಕ್ತಿಗೋಸ್ಕರವಾಗಿ. ಪಾರ್ಥನ ರಥದಲ್ಲಿ ಸಾರಥಿಯಾಗಿ, ಪಾರ್ಥನ ರಥದಲ್ಲಿ ಸಾರಥಿಯಾಗಿ ಕುದುರೆಯ ಮೈ ತೊಳೆದ ಭಗವಂತ, ಕುದುರೆಯ ಮೈ ತೊಳೆದ. ಭಕ್ತಿಗಾಗಿ ಕುದುರೆ ಮೈ ತೊಳೆದ. ದೇವರವನ ಚಾಲಕ ಅದ, ಸಾರಥಿ ಅದ. ನಾವು ಒಂದು ಮಾತು ಹೇಳ್ತೀನಿ, ನೆನಪಿಟ್ಟುಕೊಳ್ಳಿ. ನಮ್ಮ ಬದುಕೆಂಬ ರಥದ ಸಾರಥಿ ಭಗವಂತ ಆಗಬೇಕು. ಅಂದರೆ ಸರಿಯಾದ ಗಮ್ಯಸ್ಥಾನಕ್ಕೆ ಹೋಗೋದು ಅದು ತಲುಪ್ತದೆ ಅಂದ್ರೆ ಭಕ್ತಿಗಾಗಿ. ಮಲ್ಲಮ್ಮನ ಜ್ವಾಳ ಬೀಸದ, ಇವೆಲ್ಲ ಉದಾಹರಣೆಗಳು ನಾವು ನೋಡ್ತೀವಿ, ಕೇಳ್ತೀವಿ. ಹೇಮರೆಡ್ಡಿ ಮಲ್ಲಮ್ಮನ ಕತೆ ಗೊತ್ತಿರ್ತದೆ ನಿಮಗೆಲ್ಲ. ಜ್ವಾಳ ಬೀಸೋದಂದ್ರೆ ಗೊತ್ತಾತಲ್ಲ. ಅದಾವ ಇನ್ನೂ ನಿಮ್ಮ ಮನ್ಯಾಗ ಬೀಸಕ್ಕಲ್ಲ.
ಅದು ಎಲ್ಲ ಯಾಕ್ರಿ ಬೀದರ್ದ ಹುಡುಗನ್ನ ಬೆಂಗಳೂರು ಹುಡುಗಿ ಮದುವೆ ಆಗಿದ್ಲು ಅಂತ. ಇಬ್ಬರು ಸಾಫ್ಟ್ವೇರ್ ಎಲ್ಲ ಅಲ್ಲೇ, ಅದೆಲ್ಲ ನಿಮಗೆಲ್ಲ ಗೊತ್ತಾಗ್ಬಿಡ್ತೀವಿ. ಇಷ್ಟು ಅಂದ್ಬಿಟ್ರೆ ಮದುವೆ ಆಗಿತ್ತ, ಬಂದ್ಲಕ್ಕೆ ನಡಿಲಾಕ ಬಂದು ದೊಡ್ಡ ಗೌಡ್ರ ಮನೆ ಪಡಸಾಲ, ಇಂಥ ದೊಡ್ಡ ಬೀಸುಕಲ್ಲ. ಆ ಬೆಂಗಳೂರು ಹುಡುಗಿ ಅದೇನು ಎಲ್ಲಿ ಬೀಸುಕಲ್ಲ, ಅವಕ್ಕೆಲ್ಲಿ ಸಿಗ್ಬೇಕ್ರಿ ಬೀಸುಕಲ್ ನೋಡ್ಲಕ್ಕ. ಬೀಸುಕಲ್ ನೋಡಿ ಗಾಬರಿ ಅಲ್ಲಕ್ಕೆ ನೋಡೇ ಆಕೆ ಕೇಳಿದಂತ ವಾಟ್ ಈಸ್ ದಿಸ್ ಅಂತ ಕೇಳಿದಂತೆ. ಈಕೆ ಗೌಡ್ತಿ ಈಕೆ ಒಣೆತೆ ಕಲ್ತ ಕೆಟೆ ಅತ್ತಿ ಅಂತೂ ಕಷ್ಟಪಟ್ಟು ಇಂಗ್ಲೀಷ್ದಾಗ ಹೇಳಿಲ್ಲಂತ, ದಿಸ್ ಈಸ್ ಬೀಸುಕಲ್ ಅಂದಂತ. ಈಕೆ ಇದಕ್ಕೆ ಬೀಸುಕಲ್ಲ ಅಂತ. ವಾಟ್ ಪರ್ಪಸ್ ಇಟ್ ಈಸ್, ಎದ್ರ ಸಲುವಾಗಿದ್ವು ಅಂತ ಆಕೆ ಕೇಳಿದಂತ. ಅದನ್ನು ಹೆಂಗೆ ಹೇಳ್ಬೇಕಂತ ಗೊತ್ತಾಗದಕ್ಕೆ ಗೌಡ್ತಿ ಕಷ್ಟಪಟ್ಟು ಹೇಳಿದಂತ, ದಿಸ್ ಈಸ್ ಬೀಸಿಂಗ ಅಂದಂತ. ಈಕೆ ಪರಮಾತ್ಮ ಸಾಕ್ಷಾತ್ ಮಲ್ಲಯ್ಯ ಬೀಸದ ಅಂತ ಹೇಳ್ಯಾಳ. ಹೊತ್ತು ಹೊಣದಕ್ಕೆ ಎಲ್ಲ ಜೋಳ ಬೀಸ್ರಿ. ಎಷ್ಟು ಬೀಸ್ತಾಳೆ ಪಾಪ ಮಲ್ಲಮ್ಮ. ದಣದು ಹೀಗೆ ಹೊರಗಿದ್ದಾಳೆ. ಮಲ್ಲಯ್ಯ ಬಂದು ಮಲ್ಲಮ್ಮನ ಜ್ವಾಳ ಬೀಸದ. ಎದಕ್ಕೆ? ಭಕ್ತಿಗಾಗಿ ಅಲ್ಲ. ಅದಕ್ಕೆ ಅವರಂದರು ಭಕ್ತಿಗೆ ತಾನೊಲಿವ ಭಗವಂತ, ಭಕ್ತಿಗೆ ತಾನೊಲಿವ. ನಿನ್ನ ಮನಸ್ಸು ನಿನ್ನ ಬದುಕು ಭಗವಂತನಿಗೆ ಸಮರ್ಪಣೆ ಆಗಲಿ, ಅದು ಭಕ್ತಿ. ಜಿತ್ನಾ ಪ್ರೇಮ ಹರಾಮ ಸೆ ಹೈ ಉತ್ನಾ ಪ್ರೇಮ ಹರಿ ಸೆ ಹೋಯ್, ಬಾಹು ನ ಪಕಡೆ ಕೋಯ್. ಭಾಳ ಚಂದ ಹೇಳಿದರು. ಒಂದು ಶ್ರೀರಂಗಪಟ್ಟಣದಲ್ಲಿ ನಡೆದಂಥ ಒಂದು ಸಣ್ಣ ಘಟನೆ ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೀನಿ. ಶ್ರೀರಂಗಪಟ್ಟಣದಲ್ಲಿ ತಾವು ಉತ್ಸವ ನೋಡಿರಬೇಕು. ಶ್ರೀರಂಗನ ಉತ್ಸವ ನಡೆದಾಗ ಅಲ್ಲೊಂದು ಮೂರ್ತಿ ಇರ್ತದೆ, ಬೇಡನ ಮೂರ್ತಿ. ಅದು ಆ ಉತ್ಸವ ನಡೆದಾಗ ಆ ಮೂರ್ತಿಯನ್ನು ಹಿಡ್ಕೊಂಡು ಹಾಗೆ ಹಿಡ್ಕೊಂಡು ಹಿಂದಕ್ಕೆ ಸರಿತಾ ಇರ್ತಾನೆ. ಸದಾ ಆ ಬೇಡನ ಮೂರ್ತಿಯು ಶ್ರೀರಂಗನ ಮುಖಾರವಿಂದವನ್ನು ಅವಲೋಕನ ಮಾಡ್ತಾನೆ ಇರ್ತದದು. ಆ ಒಂದು ಪದ್ಧತಿ ನಡೆದಿದೆ. ಇವತ್ತು ನೀವು ಶ್ರೀರಂಗನ ಉತ್ಸವವನ್ನು ನೋಡ್ರಿ. ನೀವು ಕಾವೇರಿ ನದಿ ದಂಡೆ ಮೇಲೆ ಅದ್ಭುತವಾದಂಥ ಕ್ಷೇತ್ರ. ತಮಿಳುನಾಡಿನಲ್ಲಿ ಶಿವಕ್ಷೇತ್ರಗಳೇ ಜಾಸ್ತಿ. ವೈಷ್ಣವ ಕ್ಷೇತ್ರಗಳಲ್ಲಿ ಶ್ರೀರಂಗಪಟ್ಟಣದ ರಂಗನಾಥನ ಕ್ಷೇತ್ರ ಭಾಳ ಪವಿತ್ರ ಸ್ಥಳ, ಯಾತ್ರಾ ಸ್ಥಳ. ನೀವು ಇವತ್ತು ಕೂಡ ನೋಡ್ರಿ, ಅಲ್ಲಿ ಮೆರವಣಿಗೆ ನಡೀತಾ ಇರ್ತದೆ. ಆ ಬೇಡನ ಮೂರ್ತಿ ಎದುರಿಗೆ ಇರ್ತದೆ. ಆ ಪದ್ಧತಿ ಅದು ಯಾಕೆ ನಡ್ಕೊಂಬಂತು ಅನ್ನೋದಕ್ಕೆ ಕೆಲವೊಂದು ಇತಿಹಾಸ ಇದೆ. ಏನ್ರಿ ಕ್ಷೇತ್ರ ಪುರಾಣ ಅಂತ ಹೇಳ್ತಾರಲ್ಲ, ಆ ಕ್ಷೇತ್ರ ಪುರಾಣ ಅದು ಮೈಮ ಒಂದು ಚೂರು ಹೇಳ್ಬಿಡ್ತೀನಿ ನಿಮಗೆ. ರಾಮಾನುಜಾಚಾರ್ಯರು ಶ್ರೀರಂಗನ ಆರಾಧಕರು, ಅಪರೂಪದ ಭಕ್ತಿಯನ್ನು ಮಾಡಿದವರು. ಒಂದು ಮಧ್ಯಾಹ್ನ 3 ಸಮಯ ಭಗವದರ್ಚನೆಯನ್ನು ಮಾಡ್ತಿದ್ರು. ನೀವು ಒನ್ ಟೈಮರ ಮಾಡಿರಿ, ಒಂದು ದಿನದಲ್ಲಿ ಒಂದು ದಿನ ಆದರೂ ಪೂಜಾ ಮಾಡಬೇಕಲ್ಲ. 3 ಸಮಯ 3 ಹೊತ್ತು ಪೂಜಾ ಮಾಡ್ತಿದ್ರು. ಮಧ್ಯಾಹ್ನದ ಸಮಯ ಅವರು ಕಾವೇರಿ ನದಿಗೆ ದೇವ ಪೂಜೆಗೆ ಅಂಥೇಳಿ ನೀರು ತರಲಿಕ್ಕೆ ಹೋಗಿದ್ದಾರೆ. ಬೇಸಿಗೆಯ ದಿನ, ವಿಪರೀತ ಬಿಸಿಲು, ಮಳಲು ಕಾದಿದೆ, ಉಸುಕೆಲ್ಲ ಕಾದಿದೆ. ಆ ಕಾವೇರಿ ನದಿಗೆ ಇಬ್ಬರು ಸತಿಪತಿಗಳು, ಇದೀಗ ತಾನೇ ಮದುವೆ ಆದಂಥ ಸತಿಪತಿಗಳು ನದಿಗೆ ಬಂದಿದ್ದಾರೆ, ಜಲಕ್ರೀಡೆ ಆಡಿದ್ದಾರೆ. ಇನ್ನೇನು ಮನೆಗೆ ಹೋಗಬೇಕು. ಯಾರೋ ಅವ್ರ ಚಪ್ಪಲಿ ಕದ್ಕೊಂಡು ಹೋಗಿದ್ದಾರೆ. ಅತ್ಯಂತ ಸ್ವರದ್ರೂಪಿಯಾದಂಥ ಮಡದಿ, ಕೋಮಲವಾದಂಥ ಅವಳ ಪಾದ ಆ ಉಸುಕಿನ ಮೇಲೆ, ಅತ್ಯಂತ ಕಾದ ಉಸುಕಿನ ಮ್ಯಾಗ ಕಾಲಿಟ್ರೆ ಕಾದ ಹಂಚಿನ ಮ್ಯಾಗ ಕಾಲಿಟ್ಟಂಥ ಅನುಭವ. ಅವನು ಎಷ್ಟು ಹೆಂಡತಿ ಮ್ಯಾಗ ಪ್ರೀತಿ ಇದ್ದ ಅಂದರೆ, ನನ್ನ ಹೆಂಡತಿಯ ಕಾಲು ಸುಟ್ಟು ಬೆಂದು ಹೋಗ್ತಾವಲ್ಲ ಅಂತ ಹೇಳಿ
ಆ ಯುವಕ ಮಡದಿಯ ಪಾದ ಸುಡಬಾರ್ದಂತ ಹೇಳಿ ಕಾವೇರಿ ನದಿಯ ದಂಡೆಯ ಮೇಲೆ ಅರಳಿ ನಿಂತಹ ಕಮಲ ಪುಷ್ಪಗಳಲ್ಲೇ ಬಹಳ ದೊಡ್ಡದಂದರೆ ಕಮಲ ಪುಷ್ಪ. ಕಮಲ ಪುಷ್ಪಗಳನ್ನು ಉಡಿತುಂಬ ಕಮಲ ಪುಷ್ಪಗಳನ್ನು ಹರಿದು ತಂದು ಆ ಕಮಲ ಪುಷ್ಪಗಳನ್ನು ಉಸುಕಿನ ಮೇಲೆ ಇಡ್ತಾ ಹೋಗ್ತಿದ್ದಂಥ ಮಡದಿ ಹೇಳಿದಂಥ ನಿನ್ನಡಿಯನ್ನು ಈ ಕಮಲ ಪುಷ್ಪದ ಮೇಲೆ ಇಡ್ತಾವ. ಹತ್ತಿಪ್ಪತ್ತಿ ಕಮಲ ಪುಷ್ಪ ಇಟ್ಕೊಂತ ಹೋಗವ, ಆಕಿ ತುಳ್ಕೊತ ಬರ್ತಿದ್ಲು. ಮತ್ತು ಮುಂದೆ ಇದು ಅವನು ಇಡ್ತಿದ್ದ ಆ ಕೋಮಲವಾದಂಥ ಹೂವಿನ ಮೇಲೆ ಹೆಜ್ಜೆ ಇಟ್ಟು ಬರ್ತಿದ್ಲು. ಅದನ್ನು ನೋಡಿದರು ಯಾರು? ರಾಮಾನುಜಾಚಾರ್ಯರು. ಎಂಥ ಪ್ರೀತಿ, ಅಪರೂಪದ ಪ್ರೀತಿ. ಈ ಮಡದಿ ಮೇಲಿರುವಂಥ ಪತ್ನಿಯ ಮೇಲಿನ ಈ ಪ್ರೀತಿ ಭಗವಂತ ನಡೆಗೆ ಹರಿದ್ರೆ ಈ ಜೀವ ಮುಕ್ತ ಆಗ್ತದಲ್ಲ ಅಂತ ಅನ್ನಿಸ್ತವ್ರಿ. ರಾಮಾನುಜರು ಬಂದು ಕೇಳಿದರು, ದೇವನ ಮುಡಿಗೆ ಏರುವಂಥ ಈ ಪುಷ್ಪಗಳನ್ನು ನಿನ್ನ ಹೆಂಡತಿಯ ಅಡಿಗೆ ಅರ್ಪಣೆ ಮಾಡ್ತಾ ಇದೆಯಲ್ಲೋ ತಮ್ಮ. ಅವ ಅಂದಂತ, ಅದೇನು ಕಲ್ಲು ದೇವರು ಬಿಟ್ರೆ ಅದಕ್ಕೆ ಏರ್ಸಿರಿ ಏನು ಬರ್ತದ ಅಂದಂತ. ನನ್ನ ಮಡದಿ ಸೌಂದರ್ಯದ ದೇವತೆ. ರಾಮಾನುಜಾಚಾರ್ಯಂದರು, ನನ್ನ ದೇವರು ನಿನ್ನ ಮಡದಿಗಿಂತಲೂ ಬಹಳ ಚಂದದನಪ್ಪ. ಅವನು ಒಮ್ಮೆ ದರ್ಶನ ಮಾಡು, ನಿನ್ನ ಈ ವ್ಯಾಮೋಹದ ನಿಶ ಇಳಿರ್ತದ ಅಂದ್ರೆ. ನಿಮ್ಮ ದೇವ್ರು ನನ್ನ ಹೆಂಡ್ತಿಕಿನ ಚಂದ ಅದಾನೇನ್ರಿ ಅಂತ ಕೇಳಿದಂತ. ಬಾ ತೋರಿಸ್ತೀನಿ ಅಂತ ಕರ್ಕೊಂಡು ಹೋದರು ರಾಮಾನುಜಾಚಾರ್ಯರು. ಶ್ರೀರಂಗನ ಮಂದಿರಕ್ಕೆ ಕರ್ಕೊಂಡು ಹೋಗಿ ಪ್ರಾರ್ಥನೆ ಮಾಡಿದ್ರಂತ. ಅವ ಹೆಂಗದಾನ ಅದನ್ನು ಭಾಳ ರಾಮಾನುಜಾಚಾರ್ಯರ ಪ್ರಾರ್ಥನೆ ಭಾಳ ಅಪರೂಪದ ಪ್ರಾರ್ಥನೆ. ಅಧರಂ ಮಧುರಂ, ಎಲ್ಲ ಅಂಗಾಂಗಗಳನ್ನು ಭಾಳ ಚಂದನ ಮಾಡಿದಾರ. ಪರಮಾತ್ಮನು ಅಪರೂಪದ ಸೌಂದರ್ಯದ ಕಣಿ. ಸತ್ಯಂ ಶಿವಂ ಸುಂದರಂ. ಸುಂದರಂ ಅಂದರೆ ನಿಜವಾಗಿ ಪರಮಾತ್ಮನೇ. ರಾಮಾನುಜರ ಪ್ರಾರ್ಥನೆಗೆ ಹೋಗೊಟ್ಟು ಪರಮಾತ್ಮ ತನ್ನ ಸೌಂದರ್ಯವನ್ನು ಪ್ರಕಟ ಮಾಡಿದಂಥ ಅದನ್ನು ನೋಡ್ತಾ ನಿಂತಂಥ ಆ ಯುವಕ ಮೈ ಮರೆತ ಸಮಾಧಿಸ್ಥನಾದ. ಸಮಯ ಆಯ್ತು ರೀ ಮನೆಗೆ ಹೋಗುವಂತ ಹೆಣ್ತಿ ಕರಲ್ಲಂತ. ಯಾರು ನೀನು ಅಂದಂತ. ನಾನು ನಿಮ್ಮ ಮಡದಿರಿ, ನಿಮ್ಮ ಚಂದನ ಹೇಳ್ತೀರಿ. ಯಾ ಚಂದ. ನಿಜವಾದಂಥ ಸೌಂದರ್ಯ ಪರಮಾತ್ಮನಲ್ಲಿದೆ. ನಿಂದು ಬಾಡುವ ಸೌಂದರ್ಯ, ಅದು ಬಾಡದ ಸೌಂದರ್ಯ. ಆ ಸೌಂದರ್ಯದ ನನ್ನ ಕಣ್ಣಾಗ ನೆಟ್ಟದ ನನಗೀಗ ಜಗತ್ತೆಲ್ಲ ಕುರೂಪಿಯಾಗಿ ಕಾಣ್ತಾ ಇದೆ. ನನ್ನ ಬದುಕೆಲ್ಲ ಭಗವಂತನಿಗೆ ಮೀಸಲ ಅಂಥೇಳಿ ಭಕ್ತಿ ಮಾಡಿ ಅವನು ಕೃತಾರ್ಥನಾದ ಅನ್ನೋ ಮಾತನ್ನು ನಾವು ನೋಡ್ತೀವಿ. ಅಂಥ ಭಗವದ್ಭಕ್ತಿಯನ್ನು ಆ ಭಗವಂತನೇ ನಮಗೆ ಕರುಣಿಸಲಿ ಅಂತ ದೇವಸಿದ್ಧಾರನಲ್ಲಿ ಬೇಡ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಹರ ಓಂ ತತ್ಸತ್.